ಹಾಯ್ ಫ್ರೆಂಡ್ಸ್, ಇವತ್ತೊಂದು ಹೆಲ್ತಿ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಅದೇ ಬೀಟ್ರೂಟ್ ಉಪ್ಪಿಟ್ಟು. ಎಲ್ಲರೂ ನಾರ್ಮಲ್ ಉಪ್ಪಿಟ್ಟು ಮಾಡಿರ್ತಾರೆ ನೋಡಿ, ಇದು ಬೀಟ್ರೂಟ್ ಉಪ್ಪಿಟ್ಟು ಒನ್ ಟೈಮ್ ಟ್ರೈ ಮಾಡಿ. ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ಏನೇನು ಬೇಕು ಮಾಡೋದಕ್ಕೆ ನೋಡಿ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಟೊಮೊಟೊ, ಕಾಯಿ ತುರಿ, ಕರಿಬೇವು, ಕೊತ್ತಂಬರಿ, ಇದಿಷ್ಟು ಒಗ್ಗರಣೆಗೆ. ಅದು ನಾನು 1.5 ಕಪ್ ಆಗುವಷ್ಟು ಬನ್ಸಿರವೆ ತೊಗೊಂಡಿದ್ದೀನಿ. ಇದು ಸಣ್ಣ ರವೆ ಅಲ್ಲ, ಬನ್ಸಿರವೆಯಲ್ಲಿ ಉಪ್ಪಿಟ್ಟು ಮಾಡಿ ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಅಷ್ಟೇ ಸಖತ್ತಾಗಿರುತ್ತೆ ನೋಡಿ. ಮಾಡೋದಕ್ಕೋಸ್ಕರ ಒಂದು ಪಾತ್ರೆ ಇಟ್ಟು, ಪಾತ್ರೆ ಬಿಸಿ ಆದಮೇಲೆ 2 ಸ್ಪೂನಷ್ಟು ಎಣ್ಣೆ ಹಾಕಬೇಕು. ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಒಂದು 1/4 ಟೀ ಸ್ಪೂನು, ಜೀರಿಗೆ 1/4 ಟೀ ಸ್ಪೂನು, 1 ಟೀ ಸ್ಪೂನ್ ಉದ್ದಿನಬೇಳೆ, 1 ಟೀ ಸ್ಪೂನ್ ಕಡಲೆಬೇಳೆ, ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸಾಸಿವೆ 1/4 ಟೀ ಸ್ಪೂನು, ಜೀರಿಗೆನೂ 1/4 ಟೀ ಸ್ಪೂನು, ಅದು ಉದ್ದಿನಬೇಳೆ, ಕಡಲೆಬೇಳೆ 1 ಟೀ ಸ್ಪೂನ್ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಕರಿಬೇವು ಹಾಕಿ, ಕರಿಬೇವು ಹಾಕಿದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ. ಈರುಳ್ಳಿ ನಾನು ಮೀಡಿಯಮ್ ಸೈಜು 3 ತೊಗೊಂಡಿದ್ದೀನಿ. ನೀವು ದಪ್ಪ ಇರೋದಾದರೆ 1 ಇಲ್ಲ 2 ತೊಗೊಳ್ಳಿ. ಖಾರಕ್ಕೆ ನಾನು 5 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನಾವು ಖಾರಕ್ಕೆ ಸ್ವಲ್ಪ ಕಡಿಮೆ ತಿಂತೀವಿ. ನಿಮಗೆ ಖಾರ ಜಾಸ್ತಿ ಬೇಕಂದರೆ ಒಂದು 7 ಇಲ್ಲ 8 ಹಾಕ್ಕೊಳ್ಳಿ. ನಿಮಗೆ ಹೇಗೆ ಖಾರ ಬೇಕು ಅನಿಸುತ್ತೋ ಹಾಗೆ ನೋಡಿ ಹಾಕ್ಕೊಳ್ಳಿ. ನೋಡಿ, ನಾನು ತರಕಾರಿ ಬಂದುಬಿಟ್ಟು ಇಲ್ಲಿ ಒಂದು 2 ಹಿಡಿ ಆಗೋಷ್ಟು ತರಕಾರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಥರ ತರಕಾರಿ, ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ. ಇದು ಬೀಟ್ರೋಟ್ ಉಪ್ಪಿಟ್ಟಾಗಿರೋದ್ರಿಂದ ನಾನು ಒಂದು ಬೀಟ್ರೋಟ್ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ನೋಡಿ, ಎಲ್ಲ ಥರ ತರಕಾರಿ ಕೂಡ ತಿನ್ಬೋದು. ಸಾಂಬಾರಿಗೆಲ್ಲ ಹಾಕಿದರೆ ಎತ್ತಿಡ್ತಾರೆ ನೋಡಿ. ಈ ರೀತಿ ಉಪ್ಪಿಟ್ಟು ಅದೆಲ್ಲ ಮಾಡಿಕೊಟ್ರೆ ಡಿಫ್ರೆಂಟಾಗಿ ತರಕಾರಿನೂ ಕೂಡ ಹೋಗುತ್ತೆ. ಅಂದರೆ ಸ್ಪೆಷಲಾಗಿ ಮಕ್ಕಳು ತರಕಾರಿನೆಲ್ಲ ಎತ್ತಿ ಇಡ್ತಾ ಇರ್ತಾರೆ. ಸೊ ಹಾಗಾಗಿ ಈ ಥರ ಮಾಡಿಕೊಡಿ ನೋಡಿ. ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ತರಕಾರಿ ಕೂಡ ಅದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ನೀಟಾಗಿ. ನೋಡಿ, ಒಂದು 3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ ಕ್ಲೋಸ್ ಮಾಡಿ ಒಂದು 3 ನಿಮಿಷ ಬಿಡಿ ಸಾಕು. ನೋಡಿ, 3 ನಿಮಿಷ ಬಿಟ್ಟರೆ ನೋಡಿ, ಕಲರ್ ಕೂಡ ಹೇಗೆ ಚೇಂಜ್ ಆಗಿದೆ. ಸ್ವಲ್ಪ ರೆಡ್ಡಿಶ್ ಕಲರಾಗಿ ಬಂದಿದೆ, ಕೆಂಪು ಕಲರಾಗಿದೆ ನೋಡಿ. ಬೀಟ್ರೋಟ್ ಉಪ್ಪಿಟ್ಟು ಅಂತ ಹೇಳಿದ್ರೆ ಅದು ಹಾಗೆ ಸ್ವಲ್ಪ ಕೆಂಪು ಆಗಿರುತ್ತೆ ನೋಡಿ. ಕಟ್ ಮಾಡಿಕೊಂಡ್ರಂಥ ಟೊಮೊಟೊ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನೀಟಾಗಿ ಎಲ್ಲ ಇದು ಎಣ್ಣೆಯಲ್ಲೇ ನೀಟಾಗಿ ಸಾಫ್ಟ್ ಆಗಬೇಕು. ಆಮೇಲೆ ನೀರು ಹಾಕ್ಕೊಳ್ಳಿ. ಸೊ ಅರ್ಧ ಇದರಲ್ಲೇ ಫ್ರೈಯಲ್ಲೇ ಬೆಂದೋಗಬೇಕು ಒಂದು ಅರ್ಧ. ಸೊ ಆಮೇಲೆ ಇನ್ನೊಂದು ಸ್ವಲ್ಪ ನೀರು ಹಾಕಿದ್ಮೇಲೆ ಬೇಯುತ್ತೆ ನೋಡಿ. ಒಂದು 2 ನಿಮಿಷ ಬಿಟ್ಟಾದಮೇಲೆ ಚೆನ್ನಾಗಿ ಟೊಮೊಟೊನೂ ಕೂಡ ಎಲ್ಲ ಸಾಫ್ಟಾಗಿದೆ, ತರಕಾರಿ ಎಲ್ಲನೂ ಚೆನ್ನಾಗಿ ಸಾಫ್ಟಾಗಿದೆ ನೋಡಿ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಕ್ಲೀನಿಶ್ ಆಗಿ. ಇದು ನಾನು ಮತ್ತು ಬಟಾಣಿ ಮತ್ತು ಅವರೆಕಾಯಿ ಸೀಸನ್ ಇರೋದ್ರಿಂದ ನಾನು ಬಟಾಣಿ ಮತ್ತು ಅವರೆಕಾಯಿನ ಸಪ್ರೇಟಾಗಿ ಬೇಯಿಸ್ಕೊಂಡಿದ್ದೆ. ಇದಕ್ಕೆ ಆಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೇಯಲ್ಲ ಅಂತೇಳ್ಬಿಟ್ಟು ಸಪ್ರೇಟಾಗಿ ಬೇಯಿಸ್ಕೊಂಡು ಅದು ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ. ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ನಾನು ಅವರೆಕಾಯಿ ಬಟಾಣಿ ಹಾಕ್ತಾಯಿದ್ದೀನಿ. ನಿಮಗೆ ಬೇಡ ಅಂದರೆ ಪರವಾಗಿಲ್ಲ, ಏನು ಅದು ಹಾಕಿಲ್ಲ ಅಂದರೆ ಏನು ತೊಂದರೆ ಇಲ್ಲ. ಇಷ್ಟೇ, ಈರುಳ್ಳಿ, ತರಕಾರಿ ಅದು ಮಾಮೂಲಿ ಹೇಗೆ ಮಾಡಿದ್ದೀವೋ ಆ ರೀತಿ ಮಾಡ್ಕೊಂಡು ಹೋಗಿ ಉಪ್ಪಿಟ್ಟು. ಇದು ಮಾಮೂಲಿ ಉಪ್ಪಿಟ್ಟು ಮಾಡೋ ಥರನೇ ಇದಕ್ಕೆ ನಾನು ಬೀಟ್ರೋಟ್ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಅದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇದು ನಾನು 1.5 ಕಪ್ಪು ರವೆ ತೊಗೊಂಡಿದ್ದೆ. ಅದೇ ಕಪ್ಪಲ್ಲಿ 3 ಕಪ್ ಆಗುವಷ್ಟು ನೀರು ತೊಗೊತಾ ಇದ್ದೀನಿ. ಇದು ನೋಡಿ ಎಷ್ಟು ಎಲ್ಲ ಥರ ಪ್ರೋಟೀನ್ ಆಗಿ ಫುಲ್ ಪ್ರೋಟೀನ್ ಬರುತ್ತೆ ಉಪ್ಪಿಟ್ಟು ಆಗಿರುತ್ತೆ. ರವೆ ಕೂಡ ಹೆಲ್ತಿಗೆ ಒಳ್ಳೆಯದೇ. ಈ ರೀತಿ ಮಾಡಿಕೊಡಿ. ಪ್ಲೈನಾಗಿ ಉಪ್ಪಿಟ್ಟು ತಿಂದು ಬೇಜಾರಾಗಿದ್ದರೆ ಈ ರೀತಿ ಉಪ್ಪಿಟ್ಟೊಂದು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ನೋಡಿ. ರವೆ ಕೂಡ ನೀಟಾಗಿ ಚೆನ್ನಾಗಿ ಹುರ್ಕೋಬೇಕು ನೋಡಿ. ಪ್ಲೇಟ್ ಕ್ಲೋಸ್ ಮಾಡಿದ್ವಿ ನೋಡಿ, ಕುದೀತಾ ಇದೆ. ಇದಕ್ಕೆ ಕಾಯಿ ತುರಿ ಮತ್ತು ಕೊತ್ತಂಬರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಒಂದು ಹಿಡಿ ಆಗೋಷ್ಟು ಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ. ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಾಯಿ ತುರಿ, ಕೊತ್ತಂಬರಿ ಲಾಸ್ಟಲ್ಲಿ ಹಾಕಿ ಅದು ಕುದಿ ಬರುವಾಗ ಫಸ್ಟೇ ಹಾಕ್ಬಿಡಬೇಡಿ. ಏಕೆಂದರೆ ಫಸ್ಟೇ ಹಾಕ್ಬಿಟ್ರೆ ಚೆನ್ನಾಗಿ ಬೆಂದೋಗ್ಬಿಡುತ್ತೆ, ಬಾಯಿಗೆ ಸಿಗಲ್ಲ. ಸೊ ಈ ಲಾಸ್ಟ್ ಮೂಮೆಂಟಿಗೆ ಹಾಕಿದರೆ ಸ್ವಲ್ಪ ಬಾಯಿಗೆ ಸಿಗ್ತಾ ಇರುತ್ತಲ್ವ ಕಾಯಿ ಎಲ್ಲ, ತುಂಬ ರುಚಿ ಅನಿಸುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋಕ್ಕೆ ಬಿಡಬೇಕು ನೋಡಿ. ಈ ರೀತಿ ಒಂದು ಕುದಿ ಬಂದಿದೆ. ಸೊ ಇವಾಗ ನಿಧಾನಕ್ಕೆ ರವೆ ಹುರಿದಿಟ್ಕೊಂಡಿರೋಂತಹ ರವೆನ ಹಾಕಿ ನಿಧಾನಕ್ಕೆ ತಿರ್ಗಿಸ್ಕೊತ ಹೋಗಬೇಕು. ಒಂದೇ ಸಲ ಎಲ್ಲ ಹಾಕ್ಬಿಡ್ಬೇಡಿ, ಗಂಟಾಗುತ್ತೆ. ನಿಧಾನಕ್ಕೆ ತಿರುಗಿಸ್ತಾ ಹಾಕ್ಕೊಳ್ತಾ ಹೋಗಿ, ನೀಟಾಗಿ ಹಾಕ್ತಾ ಹೋಗಿ ನಿಧಾನಕ್ಕೆ ನೋಡಿ. ಎಲ್ಲ ನೀಟಾಗಿ ಈ ರೀತಿ ನಿಧಾನಕ್ಕೆ ತಿರುಗಿಸಿ ಹಾಕ್ಕೊಳ್ಳಿ. ನೀಟಾಗಿ ತಿರುಗಿಸಿ ಒಂದು 5 ನಿಮಿಷ ಹಾಗೆ ಬಿಡಬೇಕು. ಸಣ್ಣ ಉರಿಯಲ್ಲಿ ಇಟ್ಕೊಳ್ಳಿ. ಜೋರಾಗಿ ಉರಿ ಆದರೆ ಅದು ನೀಟಾಗಿ ಬೇಯಲ್ಲ. ಸಣ್ಣ ಉರಿ ಇಟ್ಬಿಟ್ಟು ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಡಿ.
ನೋಡಿ 5 ನಿಮಿಷ ಬಿಟ್ಟಾದಮೇಲೆ ನೋಡಿ ಆಲ್ಮೋಸ್ಟ್ ಆಗೋಗಿದೆ ಉಪ್ಪಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಉಪ್ಪಿಟ್ಟು. ನೋಡ್ತಾ ಇದ್ರೇ ತಿನ್ನಬೇಕು ಅನ್ನಿಸ್ತಾ ಇದೆ. ಇದು ಪ್ಲೈನ್ ಉಪ್ಪಿಟ್ಟು ತಿನ್ನೋದಕ್ಕಿಂತ ತಿಂದು ಬೇಜಾರಾಗಿದ್ದರೆ ಈ ರೀತಿ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನಿ. ನಿಮ್ಮ ಉಪ್ಪಿಟ್ಟು ಇಷ್ಟ ಇಲ್ಲ ಅನ್ನೋರು ಕೂಡ ಪ್ಲೇಟ್ ಖಾಲಿ ಆಗೋಂಗೆ ತಿಂತಾರೆ, ಅಷ್ಟು ಸಖತ್ತಾಗಿರುತ್ತೆ. ನಮ್ಮ ಮನೇಲಂತೂ ಈ ಥರ ಉಪ್ಪಿಟ್ಟು ಮಾಡಿದ್ರೆ ನಿಜವಾಗ್ಲೂ ಎಲ್ಲರೂ ತಿಂತೀವಿ. ನೋಡಿ ಇದು ಇನ್ನೂ ಸ್ವಲ್ಪ ಇದಾಗಬೇಕು. ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಬಿಟ್ಟರೆ ಉಪ್ಪಿಟ್ಟು ರೆಡಿಯಾಗಿದೆ. ನೋಡಿ ಎಷ್ಟು ಸಖತ್ತಾಗಿದೆ ಉಪ್ಪಿಟ್ಟು. ನೋಡೋಕ್ಕೆ ಸೂಪರಾಗಿ ಕಾಣಿಸ್ತಾ ಇದೆ, ಚೆನ್ನಾಗಿ ಬೆಂದಿದೆ, ಉದುದ್ರಾಗೂ ಕೂಡ ಇದೆ. ಇದು ತುಂಬ ಚೆನ್ನಾಗಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಹೊಸ ರೆಸಿಪಿನ ನಾನು ನನ್ನ ಚಾನಲಲ್ಲಿ ಹಾಕ್ತಾಯಿರ್ತೀನಿ, ನೀವು ನೋಡ್ಬೋದು. ಸೊ ನನಗೆ ಪ್ರೋತ್ಸಾಹ ಕೊಡಿ. ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಉಪ್ಪಿಟ್ಟು ಸಖತ್ತಾಗಿದೆ, ನೀವು ಒಂದು ಸಲ ಟ್ರೈ ಮಾಡಿ ತಿನ್ನಿ.